ಆದರೂ ಬಾಯ್ಸ್ ನಮ್ಮ ಬೆಂಗಳೂರು ಹೆವಿ ಟ್ರಾಫಿಕ್ ಅಪ್ಪ. ಯಾರಪ್ಪ ಅವನು ಟೆನ್ಷನ್ ಆಗೋಗಿರೋದು ಇವಾಗ ಆಕ್ಸಿಡೆಂಟ್ ಆಗಿದ್ರೆ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿ ನೀವು ಸೂಪರಾಗಿ ಇರೋ ಅಂತ ಅನ್ಕೊಂತೀನಿ, ನಂಗೆ ಚೆನ್ನಾಗಿರಿ. ಸೊ ಇವತ್ತು ಬಂದು ಓಡ್ತಾ ಇದ್ದೀನಿ ಇಲ್ಲಿ ಕೆಲಸಗಳೆಲ್ಲ ಮುಗಿಸ್ಕೊಂಡು. ಕೆಲಸಗಳೆಲ್ಲ ಏನಿಲ್ಲ ಬಾಯ್ಸ್, ಅಡ್ಡಾಡ್ತಾ ಇದ್ದೀನಿ ಅಷ್ಟೇ ಲೈಫ್ ಒಳಗೆ. ಅದಕ್ಕೆ ಬೇಜಾರಾಗ್ಬಿಡೈತೆ. ಸರ್ ಯಾರು ಹೊಸಬ್ರಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಪಕ್ಕನೇ ಬೇರೆ ಜಿಮ್ ಅಂತೆ, ಸೈಕ್ ಹಿಂಗಿರಬೇಕು ಕಾಂಪಿಟೇಷನ್ ಲೈಫ್ ಒಳಗೆ. ಬಟ್ ಬೆಳೆಯೋಕ್ಕಾಗಲ್ಲ ಅಷ್ಟೇ, ಆ ಥರ ಇದ್ಬಿಟ್ರೆ. ಇಲ್ಲೂ ಪೊಲೀಸವ್ರನ್ನ ಹಾಕ್ಬಿಟ್ಟವ್ರಲ್ಲಪ್ಪ. ಹಾಕೋ ಟೈಮಲ್ಲಿ ಹಾಕಲ್ಲ, ಟ್ರಾಫಿಕ್ ಇದ್ದಾಗ ಖಾಲಿ ಹೊಡಿತಾ ಇರ್ತಾರೆ. ನಾರ್ಮಲ್ ಟೈಮ್ ಒಳಗೆ ಪೊಲೀಸು ಇರ್ತಾರೆ, ಎಲ್ಲರೂ ಇರ್ತಾರೆ. ಆದರೂ ಬಾಯ್ಸ್ ನಮ್ಮ ಬೆಂಗಳೂರು ಹೆವಿ ಟ್ರಾಫಿಕ್ ಅಪ್ಪ, ಸಿಕ್ಕಾಪಟ್ಟೆ ಟ್ರಾಫಿಕ್ಕು ನಮ್ಮ ಬೆಂಗಳೂರು. ಎಲ್ಗಪ್ಪ ಬರ್ತಾ ಇದೆಯಾ ರಾಜು? ಏನು ಮಾಡೋದು ಹೇಳಿ, ಒಂದು 6-7 ದಿನ ಮನೆಯಿಂದ ಈಚೆ ಬರಬಾರ್ದು. ಕ್ರೇಜಿ ಆಗಿ 8 ಕಾಲು ಜಿಮ್ಗೆ ಹೋಗೋಣ ಅಂದರೆ ಜಿಮ್ಗೆ ಹೋಗೋಕ್ಕೂ ಇಂಟ್ರೆಸ್ಟ್ ಹೋಗ್ಬಿಡೈತೆ. ವಾಟ್ ಹ್ಯಾಪನ್ಡ್ ಇನ್ ಮೈ ಲೈಫ್, ವಾಟ್ ಹ್ಯಾಪನ್ ಟು ಮೈ ಲೈಫು. ಯಾರಪ್ಪ ಅವನು ಆಟೋ ಒಳಗೆ ಲ್ಯಾಂಡ್ ಆಯ್ತಾ ಇದೆ. ಯಾವುದೋ ಹುಡುಗಿ ಬೇರೆ ಇದ್ಲು, ಟೆನ್ಷನ್ ಆಗೋಗಿರೋದು ಇವಾಗ ಆಕ್ಸಿಡೆಂಟ್ ಆಗಿದ್ರೆ. ಈ ಗಾಡಿ ಬೇರೆ ಅಳ್ಳಾಡ್ತಾಯಿತ್ತು ನೋಡಿ ಅಲ್ಲಿ ಹ್ಯಾಂಡ್ಲು. ನಾನು ಏನೇನು ಯೂಸ್ ಮಾಡ್ತೀನಿ ಎಲ್ಲದೂ ಪ್ರಾಬ್ಲಮ್ ಆಗುತ್ತೆ ಅಪ್ಪ. ನಾನೇ ಪ್ರಾಬ್ಲಮ್ಮು. ಟೆನ್ಷನ್ನೇ ಆಗ್ಬಿಟ್ಟು ಲೈಫೊಳಗೆ. ಏನು ಮಾಡೋದು, ಏನು ಕತೆ, ಏನು ಸೀನು ಅಂತ. ಆದರೂ ಬಸ್ಸಲ್ಲಿ ಓಡಾಡೋ ಲೈಫು ಒಂಥರ ಕ್ರೇಜಿ ಬಾಯ್ಸ್. ಇವೇನೇನಿ ನಾನು ಅಷ್ಟೇ ಮೊದಲು ಬಸ್ಸಲ್ಲಿ ಓಡಾಡ್ತಾಯಿದ್ದೆ. ನಾನು ಮೇಕಪ್ ಕಲಿಬೇಕಾದ್ರಂತೂ ಹೋಗ್ಬೇಕಾದ್ರೆ ಹೆಂಗೋ ಡ್ರಾಪ್ ಮಾಡೋರು ಯಾರಾದರೂ ಮನೇಲಿ ಅಪ್ಪನೋ ಅಮ್ಮನೋ, ಆಬ್ವಿಯಸ್ ಯಾರೋ ಒಬ್ಬರು ಡ್ರಾಪ್ ಮಾಡ್ತಾಯಿದ್ರು. ಮೈನಾಗಿ ಒಂದೊಂದು ಸತಿ ಅಪ್ಪ ಮಾಡ್ತಾಯಿದ್ರು, ಬಟ್ ಆಲ್ವೇಸ್ ಅಮ್ಮ ಮಾಡ್ತಾಯಿದ್ರು ಡ್ರಾಪು. ಬಟ್ ಇಲ್ಲಿ ಮೆಟ್ರೋ ಹತ್ತಿ ನಾನು ಇಂದಿರಾನಗರ ಒಳಗೆ ಇಳಿದು ಅಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ತಿರುಗು ವಾಪಸ್ ಬರಬೇಕಾದ್ರೆ ಸಾಯಂಕಾಲ ನೈಟ್ ಎಷ್ಟೊತ್ತಾದರೂ ಆಗ್ಬೋದು, ಒಟ್ಟಿನಲ್ಲಿ 9 ಗಂಟೆ ಒಳಗಡೆ ಪೀಕ್ ಟೈಮು ಅಂದ್ಕೊಳ್ಳಿ ಮೆಟ್ರೋಲಿ. ಆವಾಗ ಮೆಟ್ರೋ ಹತ್ತಿ ಅಲ್ಲಿ ನಿಂತ್ಕೊಂಡು ಇಲ್ಲಿ ಬಂದು ವಿಜಯನಗರದೊಳಗೆ ಇಳ್ದು, ವಿಜಯನಗರದಿಂದ ನಮ್ಮ ಮನೆಗೆ 3 ಬಸ್ಸು. ಅದೇ ಸಿಕ್ಕಾಪಟ್ಟೆ ಟಾಸ್ಕು. ಅಯ್ಯೋ, ಒಂದೊಂದು ಸತಿ 2 ಬಸ್ ಆಗುತ್ತೆ, ಒಂದು ಸತಿ 3 ಬಸ್ಸು. ಅದೇ ನಂಬರ್ಗಳ ಮೇಲೆ ಇದಾಗುತ್ತೆ, ಅದೇ ಬಸ್ಗಳ ನಂಬರ್ ಮೇಲೆ ಯಾವ ಸ್ಟಾಪ್ ಹೋಗುತ್ತೆ ಅನ್ನೋದ್ರ ಮೇಲೆ. ಬಟ್ ಆಲ್ಮೋಸ್ಟ್ 3 ಬಸ್ಸೇ ಅಂದ್ಕೊಳ್ಳಿ. ಅದು 2 ಸ್ಟಾಪ್ ಇದ್ದಿದ್ದು ಎಲ್ಲೋ ರೇರು. ಅಪ್ಪ ಸಿಕ್ಕಾಪಟ್ಟೆ ಹಿಂಸೆ ಅಪ್ಪ. ಆದ್ರೂ ಜೀವನನೇ ಬೇಜಾರಾಗ್ಬಿಟ್ಟಿತ್ತು ಅವಾಗ ನನಗೆ, ಏನಪ್ಪ ಹಿಂಗಾಯ್ತೈತೆ ಅಂತ. ಬಟ್ ಆದರೂ ಬಾಯ್ಸ್, ನಾನು ಮೇಕಪ್ ಕಲಿಬೇಕಾದ್ರೆ ಇದ್ದ ಶಿಸ್ತು ನನಗೆ ಇವಾಗಿಲ್ಲ ಲೈಫೊಳಗೆ. ಕ್ರೇಜಿ ಅಂದ್ಕೊಳ್ಳಿ. ಅವಾಗ ಲೈಫು ಒಂಥರ ಚೆನ್ನಾಗೋಯ್ತು, ಚೆನ್ನಾಗಿ ದುಡಿತಾ ಇದೆ ಅವಾಗ. ಅದು ನಾನು PU ಆಗಿದ ತಕ್ಷಣ ಕಾಸು ನೋಡ್ಬಿಟ್ಟೆ. ಅದಾದಮೇಲೆ ಕಾಲೇಜ್ಗೆ ಹೋದಾಗ ಊಷ್ಟಾಯಿತು ಲೈಫು. ಈ ಸೈಡು ಲೈಫೇ ಹಾಳಾಗೋಯ್ತು ಇಷ್ಟಕ್ಕೆ ಸೇರಿಕೊಂಡು. ಸೊ ನೀವು ಅಷ್ಟೇ ನಿಮ್ಮ ಲೈಫಲ್ಲಿ ಏನಾದರೂ ಕನ್ಸುಗಳು ಮಡಿಕೊಂಡಿದ್ರೆ ನಾಳೆ ಅನ್ನೋದಕ್ಕೆ ಕಾಯಬೇಡಿ. ನಾಳೆ ಅನ್ನೋದೇನಿಲ್ಲ ಬಾಯ್ಸ್, ವೇಸ್ಟ್ ಅಷ್ಟೇ. ನಾಳೆ ಅಂದ್ಕೊಂಡಿದ್ರೆ ನಾಳೆ ಅಂದ್ಕೊಂಡೇ ಇರ್ತೀರಾ. ಇವಾಗ ನಾನು ಚಾಕ್ಲೇಟ್ ಅಕೌಂಟ್ ಇದೆಯಲ್ಲ, ಅದೂ ಅಷ್ಟೇ ನಾಳೆ ಅಂದ್ಕೊಂಡಿದ್ದೀನಿ. ನಾಳೆ ಅದೇ ಉಳ್ದೈತೆ ಅದೂ. ನನಗಂತೂ ಬೇಜಾರು ಆಗ್ಬಿಟ್ಟೈತೆ ಅಂದ್ಕೊಳ್ಳಿ. ಫುಲ್ ಖಾಲಿ ಹೊಡಿತಾ ಇದ್ದೀನಿ ಲೈಫ್ ಒಳಗೆ. ಯಾವ್ದು ಗುರು ಇದು? RTR ಟೆನ್ಷನ್ ಆಗೋದೆ. ನಾನು BMW ಅನ್ನೋ ಥರ ಕಾಣಿಸ್ಬಿಡ್ತು ನನಗೆ ಹಿಂದೆಯಿಂದ ಫುಲ್ ಬಲ್ಕಿಯಾಗಿ. ನಾನು 450 GS ಈ ಏರಿಯಲ್ಲಿ ಯಾರಪ್ಪ ಇಸ್ಕೊಂಡವ್ರೆ ಅಂತ ಟೆನ್ಷನ್ ಅದೇ. ವಿಘ್ನೇಶ್ ಬ್ರೋ ಬಂದು 390 X ಇಸ್ಕೊಂಡಿದ್ದಾರೆ. ADV 6 ಅನಿಸುತ್ತೆ, XL 6 ಟೂರಿಂಗಿಗೆ ಬೇಕು ಅಂದ್ಬಿಟ್ಟು. ಬಿಕಾಸ್ KLX ಸಾಕಾಗಲ್ಲ ಬಾಯ್ಸ್. ಅದಕ್ಕೆ ನಾನು ಯಾವ್ದಾದ್ರು ಈಸ್ಕೊತೀನಿ. ನಂಗೆ ಆನ್ ರೋಡ್ಗೆ ಒಂದು ಬೇಕು, ಆಫ್ ರೋಡ್ಗೆ ಒಂದು ಬೇಕು. ಇನ್ನು 2 ಗಾಡಿ ಬೇಕು ನನಗೆ. ಆನ್ ರೋಡ್ಗೆ ಬಂದು ಈಸ್ಕೊಂಡ್ರೆ ಸೂಪರ್ ಬೈಕ್ ಈಸ್ಕೊತೀನಿ. ಆಫ್ ರೋಡ್ಗೆ ಬಂದು ಯಾವ್ದಾದ್ರು ಒಂದು ಮಿನಿಮಲ್ ಅದೇ 390cc ಒಳಗಡೆ ಒಂದು 150 160 ಕ್ರೂಸ್ ಮಾಡೋ ಥರದ್ದು ಬೇಕು ಯಾವ್ದಾದ್ರು. ಏನು ಗೊತ್ತಾ, ರೋಡ್ಸು ಬೋರ್ ಆಗ್ಬಿಡುತ್ತೆ. 120 ಅಂದರೆ 100 80 ಅಂತ ಎಲ್ಲ ಇದ್ದರೆ. ಸೊ ಹೆಂಗೆ ಅಂದರೆ ಬೋರ್ ಆಗಬಾರ್ದು ನನಗೆ. ಇಲ್ಲಿ ಸುಂಕದ ಕಟ್ಟೆಯಲ್ಲಿ ಝೂಡಿಯೋ ಓಪನ್ ಆಗಿದೆಪ್ಪ. ಸಿಕ್ಕಾಪಟ್ಟೆ ಜನ ಆಗ್ಬಿಟ್ಟವ್ರೆ ಝೂಡಿಯೋಗೆ. ಬಟ್ ಒಳ್ಳೆ ಸ್ಪಾಟಲ್ಲಿ ಓಪನ್ ಮಾಡವ್ರೆ ಝೂಡಿಯೋ. ಒಳ್ಳೆ ಪಾರ್ಕಿಂಗ್ ಫೆಸಿಲಿಟೀಸ್ ಐತೆ. ಸೊ ನಿಮಗೂ ಏನಾದರೂ ಪ್ಲ್ಯಾನ್ ಇದ್ದರೆ ಬಿಸ್ನೆಸ್ದು ಟೆಕ್ಸ್ಟ್ ಮಾಡಿ. ಯಾಕೆನಾದರೂ ಅನ್ನೋದೆಲ್ಲ ಇಲ್ಲ. ನಾನು ಮಾಡಿದ್ರೆ ಒಬ್ಬನೇ ಮಾಡೋದು. ಬೇಕಾದ್ರೆ ಕೆಲಸದವ್ರನ್ನ ಹಿಡ್ಕೊತೀನಿ ಹೊರತು ಪಾರ್ಟ್ನರ್ಶಿಪ್ ಒಳಗೆ ನಾನೇನು ಮಾಡಲ್ಲ.
ಬಿಕಾಸ್ ಪಾರ್ಟ್ನರ್ಶಿಪ್ಪಲ್ಲಿ ವರ್ಕ್ ಆಗಲ್ಲ ಏನೂ. ಪಾರ್ಟ್ನರ್ಶಿಪ್ಪಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳು ದುಡ್ಡಿನ ವಿಷಯಕ್ಕೆ ಅವ್ರು ಎಷ್ಟೇ ನಿಮ್ಮ ಫ್ರೆಂಡೇ ಇರಲಿ ಗೊತ್ತಿರೋರೇ ಇರಲಿ, ದುಡ್ಡು ಅಂತ ಬಂದಾಗ ಆಪೋನೆಂಟಾಗಿ ಹೋಗ್ತಾರೆ ಅವರು. ಸೊ ನೀವು ಅಷ್ಟೇ ಯಾವ್ದಾದ್ರು ಬಿಸ್ನೆಸ್ ಮಾಡ್ತೀರಾ ಅಂದರೆ ಪಾರ್ಟ್ನರ್ಶಿಪ್ಪು ಅವೆಲ್ಲ ಮಡಿಕೋಬೇಡಿ. ಮೇ ಬಿ 1 or the other day ಇವತ್ತು ಆಗಿಲ್ಲ ಅಂದರೆ ನಾಳೆ ಏನಾದರೂ ಆಗೇ ಆಗುತ್ತೆ. ನೀವೇನೇ ಅಗ್ರಿಮೆಂಟು ಸೈನ್ ಮಾಡಿರಿ, ಏನೇ ಆಗಿರಲಿ, ಏನಾದರೂ ಸೈಕ್ ಆಗೇ ಆಗುತ್ತೆ. ಜಾಸ್ತಿ ಹೊತ್ತು ವೈಸರ್ ಹಾಕ್ಕೊಂಡು ಇರೋಕ್ಕಾಗಲ್ಲ ಅಪ್ಪ. ನನ್ನ ಕಣ್ಗಳೇ ಹೋಗ್ಬಿಡೈತೆ ಅನ್ಸತ್ತಿಲ್ಲ. ಇವರೇ IB ಹಾಕಿರ್ತಾರೋ ನಿಜ ಅರ್ಥ ಆಗಲ್ಲ ನನಗೆ. ಕಣ್ಣಿಗೆ ಸಿಕ್ಕಾಪಟ್ಟೆ ಹೊಡಿತಾ ಇರೋದು ಲೈಟ್ ನನಗೆ. ಸೊ ಬನ್ನಿ ಹೊರಡೋಣ. ಸುಮ್ಮನಾಗಿ ಕಾಂಟೆಂಟ್ ಇಷ್ಟ ಆಯಿತು ಅನಿಸುತ್ತೆ. ಏನಿರಲ್ಲ ಕಾಂಟೆಂಟ್ ಬೋಸ್, ಜಸ್ಟ್ ಡೈಲಿ ವ್ಲಾಗ್ಸ್ ಅಷ್ಟೇ. ಡೈಲಿ ವ್ಲಾಗ್ಸ್ ದಟ್ಸ್ ವಾಟ್ ಲೈಫ್. ಕಾಮೆಂಟ್ ಆಗ್ತಾವ್ರೆ ಬಾಯ್ಸ್, ಲೈಫ್ ಸ್ಟೈಲ್ ವ್ಲಾಗ್ ಮಾಡಿ ಅಂತ. ನಾವೇನು ಕೋಟಿಗೆ ಬದುಕಿಲ್ಲ ಅಪ್ಪ, ಲೈಫ್ ಸ್ಟೈಲ್ ನೋಡ್ತಾರೆ ನಮ್ಮದು ಅನ್ನೋಕ್ಕೆ. ಖಾಲಿ ಪಲಾವ್ ಜೀವನ ನಮ್ಮದು. ಯಾರಪ್ಪ ನೋಡ್ತಾರೆ ಲೈಫ್ ಸ್ಟೈಲ್ ಮಾಡಿದ್ರೆ? ಲೈಫ್ ಸ್ಟೈಲ್ ವ್ಲಾಗ್ಸ್ ಅಂದರೆ ಏನು ಗೊತ್ತಾ? 10 ರೂಪಾಯಿನ 50 ರೂಪಾಯಿ ಅಂತ ಹೇಳ್ಕೊಂಡು ಜೀವನ ಮಾಡಬೇಕು, 50 ರೂಪಾಯಿನ 1000 ರೂಪಾಯಿ ಅಂತ ಹೇಳ್ಕೊಂಡು ಜೀವನ ಮಾಡಬೇಕು. ಅದೇ ಲೈಫ್ ಸ್ಟೈಲ್ ವ್ಲಾಗ್ಸು. ಆ ಥರ ನಮ್ಗೆ ಮಾಡೋಕ್ಕಾಗಲ್ಲ. ನಮ್ದೇನಂದರೆ ರಿಯಾಲಿಟಿ ಅದು ಮಕ್ಕಳಿಗೆ ಹೊಡಿತೀವಿ, ಮಾತೊಳಗೆ ಮಕ್ಕಳು ಹೊಡಿತೀವಿ ಅನ್ನೋದಕ್ಕಿಂತ ಇರೋದು ಹೇಳ್ತೀವಿ, ಅದು ಜನ ತಿಗಾರ್ಕೊಂಡ್ಬಿಡ್ತಾರೆ ಬೇಗ. ರಿಯಾಲಿಟಿ ಫಾಕ್ಸ್ ಆಡ ಬ್ರೋ. ಸೊ ಏನೂ ಮಾಡೋಕ್ಕಾಗಲ್ಲ. ಎಲ್ಲಕ್ಕ ಬರ್ತೀಯ ಒಂದು ಮೇಲೆ. ಸೊ ನಾನು ಹೊಡ್ತೀನಿ ಬಾಯ್ಸ್, ಮನೆ ಬಂತು. ಮೇನಾಗ ಏನು ಮಾಡ್ಬೇಕು ಗೊತ್ತಲ್ಲ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ದೆ. ಟೇಕ್ ಕೇರ್, ಟಾಟಾ, ಬಾಯ್.